ರಾಜ್ಯದ ವಿದ್ಯಾರ್ಥಿಗಳಿಗೊಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಬ್ರೇಕಿಂಗ್ ನ್ಯೂಸ್. ಸೋಂಬೇರಿ ವಿದ್ಯಾರ್ಥಿಗಳು ಇನ್ಮುಂದೆ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕಾಗುತ್ತೆ. ಪದವಿ ಕಾಲೇಜುಗಳು ಇನ್ಮುಂದೆ ಬೆಳಿಗ್ಗೆ 8 ಗಂಟೆಗೆಲ್ಲ ಓಪನ್. ಸೋಂಬೇರಿ ವಿದ್ಯಾರ್ಥಿಗಳು ಇನ್ಮುಂದೆ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕಾಗುತ್ತೆ. ಪದವಿ ಪೂರ್ವ ಕಾಲೇಜುಗಳು ಇನ್ಮುಂದೆ ಬೆಳಿಗ್ಗೆ 8 ಗಂಟೆಗೆಲ್ಲ ಓಪನ್. ಹೀಗೊಂದು ಚಿಂತನೆ ನಡೆಸಿದೆ ಕಾಲೇಜು ಶಿಕ್ಷಣ ಇಲಾಖೆ. ಬೆಳಗ್ಗೆ 8 ಗಂಟೆಗೆ ಕಾಲೇಜು ಪ್ರಾರಂಭಿಸುವ ಕುರಿತು ಅಭಿಪ್ರಾಯ ಕೇಳಿದ ಆಯುಕ್ತರು, ಉನ್ನತ ಶಿಕ್ಷಣ ಪರಿಷತ್ ಅಭಿಪ್ರಾಯ ಕೇಳಿದ ಕಾಲೇಜು ಇಲಾಖೆ ಆಯುಕ್ತ ಅಜಯ್ ನಾಗಭೂಷಣದಿಂದ ಉನ್ನತ ಶಿಕ್ಷಣ ಇಲಾಖೆಗೆ ಪತ್ರ. ಬೆಳಿಗ್ಗೆ ಕಾಲೇಜು ಮುಗಿಸಿದ್ರೆ ಮಧ್ಯಾಹ್ನದಿಂದ ಲ್ಯಾಬ್, ಲೈಬ್ರರಿ ಇನ್ನಿತರ ಶೈಕ್ಷಣಿಕ ಚಟುವಟಿಕೆಗಳನ್ನ ನಡೆಸಬಹುದು. ಉನ್ನತ ಶಿಕ್ಷಣ ಪರಿಷತ್ನಿಂದ ಉತ್ತರ ಬಂದ ಬಳಿಕ ಮುಂದಿನ ತೀರ್ಮಾನ ಅಂತ ಆಯುಕ್ತ ಅಜಯ್ ನಾಗಭೂಷಣ್ ಹೇಳಿದ್ದಾರೆ. ಏನಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಬೆಳಗ್ಗೆ ಹೊತ್ತು ಎಲ್ಲ ಸ್ಕೂಲ್ಗೆ 8 ಗಂಟೆಗೆ ಎಲ್ಲರೂ ಸ್ಕೂಲ್ಗೆ ಹೋಗ್ತಿರ್ತಾರೆ. ಸೊ ಆಗ 8 ಗಂಟೆಗೆ ಹೋಗ್ತಿರ್ಬೇಕಾದ್ರೆ ಬಸ್ ರಶಸ್ ಇರುತ್ತೆ. ಆಮೇಲೆ ಮನೇಲಿ ರೆಡಿ ಆಗೋಕ್ಕೂ ಆಗಲ್ಲ, ಲೇಟು. ಅದರಲ್ಲೂ ಇವಾಗ CA ಕ್ಲಾಸಸ್ ಬೇರೆ ಸ್ಟಾರ್ಟ್ ಆಗ್ತಿದೆ. CA ಕ್ಲಾಸಸ್ಗೆ ಹೋದರೆ ಅಲ್ಲಿಂದ ಬರೋದು, ಟಿಫನ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ 8 ಗಂಟೆ ಬೇರೆ ಸ್ವಲ್ಪ ಲೇಟಾಗಿ ಮಾಡಬೇಕು ಅಂತ ನಮ್ಮ ಒಪಿನಿಯನ್. ದೂರದಿಂದ ಬರ್ತೀವಿ, ದೂರದಿಂದ ಟ್ರಾವೆಲ್ ಮಾಡ್ತೀವಿ. ಅಂದರೆ ದೂರದಿಂದ ಬರೋರಿಗೆ 8 ಗಂಟೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ಬೇಗನೆ ಬರಬೇಕು, ಬೇಗನೆ ಎದ್ದೇಳ್ಬಿಟ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ಮನೇಲಿ ಬರಬೇಕು. ಸೊ ನಮಗೆ ಸಾಧ್ಯ ಆಗಲ್ಲ, 8 ಗಂಟೆಗೆ ಬರೋಕ್ಕೆ ಸಾಧ್ಯ ಆಗಲ್ಲ. ನಮಗೆ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಸ್ ಪ್ರಾಬ್ಲಮ್ ಸಿಗೋದಿಲ್ಲ, ಒಂದೊಂದ್ಸತಿ ಲೇಟಾಗಿ ಬರುತ್ತೆ, ಒಂದೊಂದ್ಸತಿ ಬೇಗನೆ ಬಂದು ಹೋಗ್ಬಿಡುತ್ತೆ. ಇದು ಕರೆಕ್ಟ್ ಆಗಿದೆ 9:30 ಬಿಕಾಸ್ ಇದೆಲ್ಲರೂ ಲೈಕ್ ಬರ್ಬೋದು. 8 o'clock ಮೀನ್ಸ್ ಆಗಲ್ಲ ಅಲ್ವಾ. ಸೊ ಸೂನ್ ಆಗಿರುತ್ತೆ, ಮನೆಯಿಂದ ಬೇಗ ಹೊರಡೋಕ್ಕಾಗಲ್ಲ. ಇದು ಪರವಾಗಿಲ್ಲ. ಈಗ 8 o'clock ಆಗಲ್ಲ, ಕಂಪಲ್ಸರಿ ಅಂದರೆ ಲೈಕ್ ಕಷ್ಟ ಬಂದೇ ಆಗಬೇಕಲ್ವಾ ರೂಲ್ಸ್ ಮಾಡಾದ್ಮೇಲೆ. ಅದು ಅಲ್ಲದೆ ನಮಗೆ ಬೆಳಿಗ್ಗೆನೇ ಅದು ಬಸ್ ಕ್ಯಾಚ್ ಮಾಡಬೇಕು ಅಂದರೆ ಅದು ತುಂಬಾ ಕಷ್ಟ ಆಗುತ್ತೆ. ತುಂಬಾ ಸ್ವಲ್ಪ ಟೈಮಿಂಗ್ಸು ಅವ್ರು ಇದು ಮಾಡಿದ್ರೆ ನಮಗೆ 8:30 9 o'clock ಅಂದರೆ ನಮ್ಗೆ ಸರಿ ಹೋಗುತ್ತೆ. ಓಕೆ, ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅವರಿಂದ. ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಯಾಕೆ ಕಾಲೇಜು ಮಂಡಳಿ ಈ ರೀತಿಯಾಗಿರುವಂತಹ ಚಿಂತನೆ ನಡೆಸಿರೋದು? ಸಭಾ, ಈಗಾಗಲೇ ಏನು ಪದವಿ ಕಾಲೇಜುಗಳು ಬೆಳಗ್ಗೆ 9:30ಕ್ಕೆ ಪ್ರಾರಂಭವಾಗ್ತಿದ್ದಾವೆ. ಆದ್ರೆ ಅದನ್ನ ಚೇಂಜ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಚಿಂತನೆಗಳು ಈಗ ಕಾಲೇಜು ಶಿಕ್ಷಣ ಇಲಾಖೆ ಮಟ್ಟದಲ್ಲಿ ಬಂದಿರುವಂತದ್ದು. ಪ್ರಮುಖವಾದಂತಹ ಕಾರಣ ಏನು, ಈಗಿರುವಂತಹ ಹೊಸ ಆಯುಕ್ತ ಅಜಯ್ ನಾಗಭೂಷಣ್ ಅವರು ಚಿಂತನೆ ಏನಂತಂದ್ರೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಕಾಲೇಜ್ಗಳು ನಡೆದ್ರೆ ಅದಾದ ನಂತರ ಮಧ್ಯಾಹ್ನದ ಮೇಲೆ ಸ್ಟೂಡೆಂಟ್ಗಳು ಲೈಬ್ರರಿ ಹಾಗೆ ಇಂಟರ್ನ್ಶಿಪ್ ಗಳಾಗಿರಬಹುದು, ಮತ್ತೆ ಕೈಗಾರಿಕೆಗಳಿಗೆ ಭೇಟಿ ನೀಡಿ ಪ್ರಾಜೆಕ್ಟ್ ವರ್ಕ್ಗಳನ್ನ ಮಾಡಬಹುದಾಗಿರಬಹುದು. ಸೊ ಇವೆಲ್ಲವನ್ನ ವಿದ್ಯಾರ್ಥಿಗಳು ಮಾಡ್ಕೊಳ್ಬಹುದು. ಸೊ ಆ ಹಿನ್ನೆಲೆಯಲ್ಲಿ 8 ಗಂಟೆಗೆ ಓಪನ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವಂತಹ ಒಂದು ಚಿಂತನೆಯನ್ನ ಈಗ ಮಾಡಿರುವಂತದ್ದು. ಅದರ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಪರಿಷತ್ ಅಂದ್ರೆ ಪದವಿ ಕಾಲೇಜಿನ ಉನ್ನತ ಶಿಕ್ಷಣ ಪರಿಷತ್ಗೆ ಆ ಒಂದು ಪತ್ರವನ್ನ ಬರೆಯುವ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅನ್ನೋ ಒಂದು ಮಾಹಿತಿಯನ್ನ ಕೇಳಿದ್ದಾರೆ. ಒಂದ್ ವೇಳೆ ಏನಾದ್ರೂ ಉನ್ನತ ಶಿಕ್ಷಣ ಪರಿಷತ್ ಇದಕ್ಕೆ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ರೆ ಬಹುಶಃ ಈ ವರ್ಷದಿಂದ ಇನ್ನೊಂದು 5-10 ದಿನಗಳಲ್ಲಿ ಕಾಲೇಜುಗಳು ಪ್ರಾರಂಭವಾಗ್ತವೆ. ಅಲ್ಲಿಂದನೇ ಈ ಒಂದು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾಗುವಂತಹ ಕಾಲೇಜುಗಳು ಸಾಧ್ಯತೆ ಇದೆ. ಮೊದಲಿಗೆ ಬೆಂಗಳೂರಿನ ಮಟ್ಟದಲ್ಲಿ ಪ್ರಾರಂಭ ಆಗ್ತದೆ, ನಂತರ ಇದನ್ನ ರಾಜ್ಯಕ್ಕೆ ವಿಸ್ತಾರ ಮಾಡುವಂತಹ ಚಿಂತನೆ ಕೂಡ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಸಭಾ, ಓಕೆ ಶ್ರೀನಿವಾಸ್, ಆಕ್ಚುಲಿ ಬೆಟರ್ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಬೆಳಿಗ್ಗೆ ಟ್ರಾಫಿಕ್ ಫ್ರೀ ಇರುತ್ತೆ, ಮಕ್ಕಳಿಗೂ ಕೂಡ ಫ್ರೆಶ್ ಮೂಡ್ ಇರುತ್ತೆ. ಸೊ ಏನ್ ಹೇಳ್ತೀರಾ? ಸಭಾ, ಆಯುಕ್ತರ ಚಿಂತನೆ ಒಂದು ವಿಚಾರದಲ್ಲಿ ಸರಿ ಅಂತ ಅನ್ಸುತ್ತೆ. ಆದ್ರೆ ಬಟ್ ಬೆಂಗಳೂರಿನ ಟ್ರಾಫಿಕ್ ಎಲ್ಲರಿಗೂ ಗೊತ್ತಿರುವಂತದ್ದು. ಬೆಳಗ್ಗೆ 6-7 ಗಂಟೆಯಿಂದನೇ ಟ್ರಾಫಿಕ್ ಗಳು ಇರುವಂತದ್ದು. ಇನ್ನು ಬಹುಶಃ ಆ ಹಳ್ಳಿಯ ಪ್ರದೇಶದಿಂದ ಮಕ್ಕಳು ಬರುವಂತಂದ್ರೆ ಹೊರವಲಯ, ಬೆಂಗಳೂರಿನ ಹೊರವಲಯದಿಂದ ಮಕ್ಕಳು ಸರ್ಕಾರಿ ಕಾಲೇಜ್ಗೆ ಬರುವಂತದ್ದು, ಬಸ್ಗಳನ್ನ ಇಟ್ಕೊಂಡು ಬರೋದು ಅವರಿಗೆ ಸಮಸ್ಯೆ ಆಗ್ತದೆ. ಸೊ ಅರ್ಲಿ 8 ಗಂಟೆಗೆ ಆದ್ರೆ ಮಕ್ಕಳು 6 ಗಂಟೆಗೆ ಮನೆ ಬಿಡಬೇಕಾದಂತಹ ಪರಿಸ್ಥಿತಿಗಳು, ಅಥವಾ 5:30 ಬೆಳಗ್ಗೆ ಅರ್ಲಿ ಬಿಡಬೇಕಾದಂತಹ ಪರಿಸ್ಥಿತಿಗಳು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮಕ್ಕಳ ಹಿತದೃಷ್ಟಿಯಿಂದ ಒಂದು ರೀತಿ ಒಳ್ಳೆದಾದ್ರೂ
ಆದ್ರೂ ಕೂಡ, ಆದ್ರೆ ಅವರ ಏನು ಬಂದು ಹೋಗುವಂತದ್ದು ಕಷ್ಟ ಆಗ್ತದೆ. ಸೊ ಹಾಗಾಗಿ ಈಗಿರುವಂತಹ ಟೈಮಿಂಗ್ಸ್ ಅಂದ್ರೆ 9:30 ಏನಿದೆ ಟೈಮಿಂಗ್ಸ್ ಅದೇ ಇರ್ಲಿ ಅನ್ನುವಂಥದ್ದು ಬಹುತೇಕ ವಿದ್ಯಾರ್ಥಿಗಳ ಅಭಿಪ್ರಾಯ. ಸೊ ಹಾಗಾಗಿನೇ ಕಾಲೇಜು ಶಿಕ್ಷಣ ಇಲಾಖೆ ಈ ಒಂದು ಚಿಂತನೆಯನ್ನ ವಿರೋಧ ಮಾಡಿರುವಂತದ್ದು. ಅದರ ಜೊತೆಗೆ ಕೇವಲ ಇದು ಸರ್ಕಾರಿ ಕಾಲೇಜುಗಳಿಗೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಈಗ ಮುಂದೆ ಇರುವಂತದ್ದು. ಯಾಕಂದ್ರೆ ಅಟಾನಮಸ್ ಕಾಲೇಜುಗಳು ಇದನ್ನು ಒಪ್ಪುತ್ತವ, ಖಾಸಗಿ ಕಾಲೇಜುಗಳು ಇದನ್ನು ಒಪ್ತವ ಅನ್ನುವಂತಹ ಪ್ರಶ್ನೆ. ಸೊ ಹಾಗಾಗಿನೇ ಪ್ರಾರಂಭಿಕ ಹಂತದಲ್ಲಿ ಇದನ್ನ ಸರ್ಕಾರಿ ಕಾಲೇಜುಗಳಿಗೆ ಮಾಡಿರುವಂತದ್ದು. ನಂತರ ಇದೇನಾದ್ರೂ ಸಕ್ಸಸ್ ಆದ್ರೆ ಒಂದ್ ವೇಳೆ ಮುಂದಿನ ರಾಜ್ಯಾದ್ಯಂತ ವಿಸ್ತರಣೆ ಮಾಡುವಂತಹ ಚಿಂತನೆಯು ಕೂಡ ಕಾಲೇಜು ಶಿಕ್ಷಣ ಇಲಾಖೆಗೆ ಇರುವಂತದ್ದು. ಸಭಾ, ಓಕೆ, ಈ ಚಿಂತನೆಗೆ ಪೋಷಕರಾಗ್ಲಿ ಅಥವಾ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಏನು ಶ್ರೀನಿವಾಸ್? ಸಭಾ, ನೀವು ಈಗಾಗಲೇ ನೋಡಿದ್ವಿ, ಬಹುತೇಕ ವಿದ್ಯಾರ್ಥಿಗಳು ಏನು ಈ ಒಂದು ಏನು ಸಮಯವನ್ನ ಮುಂದಕ್ಕೆ ಹಾಕುವಂತದನ್ನ ವಿರೋಧ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಒಬ್ಬ ಸ್ಟೂಡೆಂಟ್ ಹೇಳ್ತಿದ್ರು, ನೀವು ಕೇಳಿದ್ರಿ, ಮನೆ ಕೆಲಸವನ್ನ ಮಾಡ್ಕೊಂಡು ನಾವು ಕಾಲೇಜ್ಗೆ ಬರಬೇಕಾಗ್ತದೆ. ಸೊ ಈಗ ಬೇಗ ಮಾಡ್ಬಿಟ್ರೆ ಇನ್ನು ನಾವು ಅರ್ಲಿ ಬೇಗ ಹೇಳಬೇಕಾಗ್ತದೆ. ಮತ್ತೆ ಒಂದು ವೇಳೆ ಏನಾದ್ರೂ ಬಸ್ ಮಿಸ್ ಆದ್ರೆ ನಮಗೆ ಆ ಒಂದು ಪೀರಿಯಡ್ ಮಿಸ್ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ತುಂಬಾ ಅರ್ಲಿ ಆಯ್ತು ಅನ್ನುವಂಥದ್ದು. ಸೊ ಹಾಗಾಗಿನೇ ಇದಕ್ಕೆ ಬಹುತೇಕ ಒಂದು 60 to 70% ವಿದ್ಯಾರ್ಥಿಗಳು ವಿರೋಧ ವ್ಯಕ್ತಪಡಿಸಿರುವಂತದ್ದು. ಪೋಷಕರು ಮತ್ತೆ ಒಂದಷ್ಟು ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವಂತದ್ದು. ಸೊ ನೋಡ್ಬೇಕಾಗತ್ತೆ, ಉನ್ನತ ಶಿಕ್ಷಣ ಪರಿಷತ್ಗೆ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ, ಒಂದು ಚಿಂತನೆ ಅಂತೂ ಮೂಡಿದೆ. ಒಂದ್ ವೇಳೆ ಆದ್ರೆ ಫ್ರೆಶ್ ಮೂಡ್ ನಲ್ಲಿ ಬರುವಂತದ್ದು ಒಂದ್ ಕಡೆ ಆದ್ರೆ, ವಿದ್ಯಾರ್ಥಿಗಳು ಒಂಚೂರು ಸಾರಿಗೆಯ ವಿಚಾರದಲ್ಲಿ ವ್ಯತ್ಯಾಸಗಳಾಗಬಹುದು. ಯಾವ ರೀತಿಯಾದಂತಹ ನಿರ್ಧಾರವನ್ನ ಪರಿಷತ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗ್ತದೆ. ಸಭಾ, ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.